ಕೇಂದ್ರ ಸರ್ಕಾರ ರಾಜ್ಯದ ಶಾದಿ ಭಾಗ್ಯದ ಮಾದರಿಯಲ್ಲಿಯೇ ಜಾರಿಗೆ ತರ್ತಾ ಇರೋ ಶಾದಿ ಶಗುನ್ ಯೋಜನೆ ಈಗ ಕಾಂಗ್ರೆಸ್ ಬಿಜೆಪಿಯಲ್ಲಿ ಪರ ವಿರೋಧದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಕೇಂದ್ರವು ಯಾವುದೇ ಜಾತಿ ಧರ್ಮಕ್ಕಾಗಿ ಯೋಜನೆಯನ್ನ ತರೋದಿಲ್ಲ. ಈಗ ಶಾದಿ ಶಗುನ್ ಯೋಜನೆ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಕ್ಕಿದೆ. ನಂತರ ನಾನು ಮಾತನಾಡ್ತೇನೆ, ಇನ್ನಷ್ಟು ಈ ಬಗ್ಗೆ ಸ್ಪಷ್ಟನೆಯನ್ನ ಪಡೆದುಕೊಳ್ತೀನಿ ಅಂತ ಕೂಡ ತಿಳಿಸಿದ್ರು. ಇನ್ನು ಈಗ ಊಹಾಪೋಹದ ಮೇಲೆ ಮಾತನಾಡೋದು ಸರಿಯಲ್ಲ ಅಂತ ಕೂಡ ಹೇಳಿದ್ದು. ವಿಕಾಸಸೌಧದಲ್ಲಿ ಮಾತನಾಡಿದ ಆಹಾರ ಸಚಿವ ಯುಟಿ ಖಾದರ್, ಕರ್ನಾಟಕದ ಮಾದರಿಯ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒತ್ತು ಕೊಟ್ಟಿರೋದು ಸ್ವಾಗತಾರ್ಹ. ಇಲ್ಲಿ ಬಿಜೆಪಿಯವರು ನಮ್ಮ ಶಾದಿ ಭಾಗ್ಯ ವಿರೋಧಿಸಿದ್ರು, ಅವರಿಗೆ ಕೇಂದ್ರದ ಬಿಜೆಪಿಯ ತಕ್ಕ ಉತ್ತರ ಕೊಟ್ಟಿದೆ ಅಂದ್ರು. ಅದಕ್ಕೆ ಬರಲಿ, ಅದು ನಾವು ಸುಮ್ಮನೆ ಊಹಾಪೋಹ ಮಾಡೋದು ಬೇಕಾಗಿಲ್ಲ. ಇವತ್ತು ಯಾವ ರೀತಿ ಶಾದಿ ಭಾಗ್ಯ ತಗೋದು, ಅದರಲ್ಲಿ ಯಾವ ಸಮಾಜ ಎಲ್ಲರೂ ಸಮಾಜದವರು ಇರ್ತಾರೋ ಇಲ್ವೋ, ಶಾದಿ ಭಾಗ್ಯ ಅಂತಂದ್ರೆ ಅದು ಒಂದೇ ಕಾಸ್ಟ್ಗೆ ಅಂತ ಸೀಮಿತ ಅಂತ ನಾವು ಮಾಡೋದು ಬೇಡ. ಅಲ್ಲಿದು ಆಲೋಚನೆ ಏನಿದೆ ನಂಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿನೂ ಇಲ್ಲ. ಅದು ಬರಲಿ, ಆ ರೀತಿ ಏನಾದಾಗ ಅದ್ರ ಯಾವ ಹಿನ್ನೆಲೆಯಲ್ಲಿ ತಂದಿದ್ದಾರೆ ಅನ್ನೋಂಥದ್ದು ಆಲೋಚನೆ ಮಾಡೋಣಂತೆ. ಮೋಸ್ಟ್ಲಿ ಆ ರೀತಿ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಎಂದೂ ಯೋಜನೆಗಳನ್ನು ತಂದಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾವಾಗಿದ್ದಾಗ ಯಾವುದೇ ಯೋಜನೆಯನ್ನು ಒಂದು ಕಾಸ್ಟ್ಗೆ ಸೀಮಿತವಾಗಿ ನಾವು ಎಂದೂ ಯೋಜನೆ ತಂದಿಲ್ಲ. ಅದಕ್ಕೆ ಬರಲಿ, ಅದು ಗುಜರಾತ್ ಮಾದರಿ ಅಂತ ಇತ್ತು, ಈಗ ಕೇಂದ್ರ ಸರ್ಕಾರ ಸೀಲ್ ಹಾಕಿಬಿಟ್ಟಿದೆ. ಅದು ಕರ್ನಾಟಕದ ಮಾದರಿ ಅಂತೇಳಿ ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿದೆ. ಮತ್ತು ಇಲ್ಲಿ ವಿರೋಧ ಮಾಡ್ತಾ ಯಾವೊಂದು ಪ್ರತಿಪಕ್ಷದವರು ಆ ಶಾದಿ ಭಾಗ್ಯ ತಂದ ಸಂದರ್ಭದಲ್ಲಿ ಪ್ರತಿ ಕಡೆ ಧರಣಿ ಮಾಡೋದು, ಅಸೆಂಬ್ಲಿ ಒಳಗಡೆ ಕೂತ್ಕೊಂಡು ಎಲ್ಲಲ್ಲಿ ಧರಣಿ ಮಾಡೋದು, ಇಲ್ಲ ಸಲ್ಲದ ಆರೋಪ ಮಾಡೋದು ಅಂತ ಇದಕ್ಕೆ ತಕ್ಕವಾದ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಪ್ರತಿಪಕ್ಷ ಮತ್ತು BJP ಹಿಂದೆ ಕೂಡ ಕೇಂದ್ರ ರಾಜ್ಯ ಸರ್ಕಾರ ತಂದಂಥ ಪ್ರತಿಯೊಂದು ಯೋಜನೆ ಕೂಡ ವಿರೋಧಿಸಿದ ಹೊರತು ಅದರಲ್ಲಿ ಯಾವುದೂ ಕೂಡ ವ್ಯಾಲ್ಯೂ ಇರಲಿಲ್ಲ ಅಂತೇಳಿ ಬಹುಶಃ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ.